ಶ್ರೀ ರಾಮನವಮಿಗೆ ನೈವೇದ್ಯ ಮತ್ತು ಪ್ರಸಾದವಾಗಿ ಪಾನಕ ಕೋಸಂಬರಿಯ ಕಾಂಬಿನೇಷನ್ನೇ ಶ್ರೇಷ್ಠ, ಹಿತಕರ, ರುಚಿಕರ ಹಾಗೂ ಸಿಹಿಕರ. ಹೀಗೆ ಲಾರಳ ಕುಟುಂಬ ರೈಲು ಬಂಡಿಯ ಪ್ರಯಾಣವನ್ನು ಮುಗಿಸಿಯಾಗಿತ್ತು. ಈಗ ಊಟದ ಕೋಣೆಗೆ ಹೋಗಲು ವೇಳೆಯಾಗಿತ್ತು. ಲಾರಳಿಗೆ ಅದೇ ಹೆದರಿಕೆ, ಮಾಗೂ ಹೆದರಿಕೆ ಎಂದು ಲಾರಳಿಗೆ ಗೊತ್ತು. ಅಷ್ಟೊಂದು ಅಪರಿಚಿತರ ಎದುರಿಗೆ ಹಾದು ಹೋಗುವುದು ಕಷ್ಟವಾಗಿತ್ತು. ನೀವೆಲ್ಲ ಸ್ವಚ್ಛವಾಗಿದ್ದೀರಿ, ಸರಿಯಾಗಿ ನಡೆದುಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿ ಇಡಿ ಎಂದು ಮಾ ಹೇಳಿದಳು. ಗ್ರೇಸಳನ್ನು ಎತ್ತಿಕೊಂಡು ಮಾ ಒಳಕ್ಕೆ ಹೋದಳು. ಕ್ಯಾರಿ ಅವಳ ಹಿಂದೆಯೇ ಹೋದಳು. ಅನಂತರ ಮೇರಿಯನ್ನು ನಡೆಸಿಕೊಂಡು ಲಾರ ಅವರು ಒಳಕ್ಕೆ ಹೊಕ್ಕ ಒಡನೆಯೇ ಊಟದ ಮನೆಯಲ್ಲಿನ ಗಂಟೆಯೆಲ್ಲ ಗಲಾಟೆಯಲ್ಲಿ ಅಡಗಿ ಹೋಯಿತು. ಆದರೆ ಅಲ್ಲಿದ್ದ ಕೆಲಸಗಾರರು ಯಾರೂ ತಲೆ ಎತ್ತಿ ಅವರ ಕಡೆ ನೋಡಲಿಲ್ಲ. ಹೇಗೋ ಮಾ ಖಾಲಿ ಕುರ್ಚಿಗಳನ್ನು ಹುಡುಕಿದಳು. ಈಗ ಅವರೆಲ್ಲ ಉದ್ದ ಮೇಜಿನ ಬಳಿ ಸಾಲಾಗಿ ಕುಳಿತುಕೊಂಡರು. ಮೇಜಿನ ಮೇಲೆ ಬಿಳಿಯ ಬಟ್ಟೆಯ ಮೇಲೆಲ್ಲ ಜೇನುಗೂಡಿನ ಆಕಾರದ ತಂತಿಯ ತೆರೆಗಳಿದ್ದವು. ಈ ರೀತಿಯ ಪ್ರತಿ ಒಳಗೂ ಒಂದು ತಟ್ಟೆಯಲ್ಲಿ ಮಾಂಸವೋ ತರಕಾರಿಯೋ ಇರುತ್ತಿತ್ತು. ಬ್ರೆಡ್ ಮತ್ತು ಬೆಣ್ಣೆಯ ತಟ್ಟೆಗಳು, ಉಪ್ಪಿನಕಾಯಿ, ಬೆರಸಿಗಳು, ಸಕ್ಕರೆ ಪಾಕದ ಜಾಡಿಗಳು, ಕೆನೆಯ ಜಾಡಿಗಳು, ಸಕ್ಕರೆಯ ಬೋಗಾಣಿಗಳು ಎಲ್ಲ ತಂತಿಯ ತೆರೆಗಳ ಒಳಗೆ. ಪ್ರತಿಯೊಂದು ಸೀಟಿನ ಬಳಿಯೂ ಒಂದು ಸಣ್ಣ ತಟ್ಟೆಯಲ್ಲಿ ಒಂದು ದೊಡ್ಡ ಚೂರು ಸೀಗಡುಬು ಇತ್ತು. ನೊಣಗಳು ಆ ತಂತಿಯ ತೆರೆಗಳ ಮೇಲೆ ಹಾರಾಡಿ ಕೂತು ಗುಯ್ಗುಡುತ್ತಿದ್ದವು. ಆದರೆ ಒಳಗಿದ್ದ ಆಹಾರವನ್ನು ಅವು ಮುಟ್ಟುವ ಹಾಗಿರಲಿಲ್ಲ. ಪ್ರತಿಯೊಬ್ಬರೂ ವಿಶ್ವಾಸ ತೋರಿ ತಟ್ಟೆಗಳನ್ನು ಕಳಿಸಿಕೊಡುತ್ತಿದ್ದರು. ಎಲ್ಲ ಆಕಾರದ ತಟ್ಟೆಗಳು ಮೇಜಿನ ಎಲ್ಲ ಕಡೆಗಳಿಂದಲೂ ಕೈಯಿಂದ ಕೈಗೆ ಹಾದು ಮಾಳ ಹತ್ತಿರ ಬರುತ್ತಿದ್ದವು. ಯಾರೂ ಏನೂ ಮಾತನಾಡುತ್ತಿರಲಿಲ್ಲ. ಕೇವಲ ತೆಗೆದುಕೊಳ್ಳಿ, ದಯವಿಟ್ಟು ಮೇಡಮ್ ಎನ್ನುತ್ತಿದ್ದರು ಸಣ್ಣ ಧ್ವನಿಯಲ್ಲಿ. ಅಷ್ಟೇ. ಆಗ ಮಾ ವಂದನೆಗಳು ಎನ್ನುತ್ತಿದ್ದಳು. ಒಬ್ಬ ಹುಡುಗಿ ಮಾಗೊಂದು ಕಪ್ಪು ಕಾಫಿಯನ್ನು ತಂದುಕೊಟ್ಟಳು. ಮೇರಿ ತಟ್ಟೆಯ ಮಾಂಸವನ್ನು ಪುಟ್ಟ ಚೂರುಗಳಾಗಿ ಕತ್ತರಿಸಿಟ್ಟು ಲಾರ ಅವಳ ಬ್ರೆಡ್ಡಿಗೆ ಬೆಣ್ಣೆಯನ್ನು ಸವರಿಟ್ಟಳು. ಮೇರಿಯ ಚುರುಕು ಕೈಗಳು ಚಾಕು ಮತ್ತು ಚುಚ್ಚು ಚಮಚವನ್ನು ಸರಿಯಾಗಿ ಆಡಿಸುತ್ತಿದ್ದವು. ಏನನ್ನು ತಳಕ್ಕೆ ಬೀಳಿಸುತ್ತಾ ಇರಲಿಲ್ಲ. ಅಲ್ಲಿಯ ಹೊಸತನದ ಉದ್ರೇಕ ಅವರ ಹಸುವೆಯನ್ನೆಲ್ಲ ಹಿಂಗಿಸಿಬಿಟ್ಟಿತ್ತು. ಊಟಕ್ಕೆ 25 ಸೆಂಟುಗಳು ಮಾತ್ರ. ಅಲ್ಲಿ ಬೇಕಾದಷ್ಟು ಆಹಾರವಿತ್ತು. ಅವರಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಬಹುದಾಗಿತ್ತು. ಆದರೆ ಅವರು ಅತಿ ಸ್ವಲ್ಪ ಮಾತ್ರ ತಿಂದರು. ಕೆಲವೇ ನಿಮಿಷಗಳಲ್ಲಿ ಆ ಕೆಲಸಗಾರರೆಲ್ಲ ತಮ್ಮ ಸೀಗಡುಬುಗಳನ್ನು ತಿಂದು ಮುಗಿಸಿ ಹೊರಟು ಹೋದರು. ಕಾಫಿ ತಂದುಕೊಟ್ಟ ಹುಡುಗಿ ತಟ್ಟೆಗಳನ್ನೆಲ್ಲ ಜೋಡಿಸಿಕೊಂಡು ಅಡಿಗೆ ಮನೆಗೆ ಒಯ್ಯಲು ಆರಂಭಿಸಿದಳು. ಅಗಲ ಮುಖದ ಹಳದಿ ಕೂದಲಿನ ಆ ಹುಡುಗಿ ಒಳ್ಳೆಯ ಸ್ವಭಾವದವಳು. ನೀವು ಹೊಲದ ಮನೆಗೆ ಹೋಗುತ್ತಿದ್ದುರೆಂದು ಕಾಣುತ್ತದೆ ಎಂದಳು. ಹೌದು ಎಂದಳು ಮಾ. ನಿಮ್ಮ ಮನೆಯಾತ ರೈಲು ಹಾದಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆಯೇ? ಹೌದು, ಈ ಮಧ್ಯಾಹ್ನ ನಮ್ಮನ್ನು ಕರೆದೊಯ್ಯಲು ಇಲ್ಲಿಗೆ ಬರುತ್ತಾನೆ ಎಂದಳು ಮಾ. ನಾನು ಹಾಗೆಯೇ ಇರಬೇಕು ಎಂದುಕೊಂಡೆ. ಸಾಮಾನ್ಯವಾಗಿ ಬರುವವರೆಲ್ಲ ಸುಗ್ಗಿಯ ಕಾಲದಲ್ಲಿ ಬರುತ್ತಾರೆ. ನೀವು ಈ ಕಾಲದಲ್ಲಿ ಬರುತ್ತಿರುವುದು ವಿಚಿತ್ರವಾಗಿದೆ. ನಿಮ್ಮ ದೊಡ್ಡ ಮಗು ಕುರುಡು ಎಂದು ಕಾಣುತ್ತದೆ. ಅಯ್ಯೋ ಪಾಪ, ಆಫೀಸಿನ ಆ ಕಡೆಗಿರುವುದೇ ಬೇಟೆಯ ಕೋಣೆ. ನಿಮ್ಮಾತ ಕೋಣೆಗೆ ನೆಲದ ಜಮಖಾನ ಹಾಸಿತ್ತು. ಗೋಡೆಗೆ ಹೂ ಬಿಡಿಸಿದ ಕಾಗದ ಅಂಟಿಸಿತ್ತು. ಕುರ್ಚಿಗಳಿಗೆಲ್ಲ ಕಂದು ರೇಷ್ಮೆ ಜಂಗಿನ ಪ್ಲಶ್ ಮೆತ್ತೆಗೆ ಹಾಕಿತ್ತು. ಮಾತು ಕುರ್ಚಿಯ ಮೇಲೆ ಸಮಾಧಾನದ ನಿಟ್ಟುಸಿರು ಬಿಟ್ಟು ಕುಳಿತಳು. ಗ್ರೇಸ್ ಭಾರವಾಗಿದ್ದಳು. ಅಬ್ಬಾ, ಈಗ ಕುಳಿತುಕೊಳ್ಳಿ, ಸದ್ದು ಮಾಡಬೇಡಿ ಎಂದಳು. ಕ್ಯಾರಿ ಮಾಳ ಬಳಿಯ ದೊಡ್ಡ ಕುರ್ಚಿಯನ್ನು ಏರಿದಳು. ಮೇರಿ ಲಾರ ಸೋಫಾದ ಮೇಲೆ ಕೂತರು. ಯಾರೂ ಸದ್ದು ಮಾಡಿದ್ದೇ ಇದ್ದುದರಿಂದ ಗ್ರೇಸ್ ತನ್ನ ಮಧ್ಯಾಹ್ನದ ನಿದ್ರೆ ಮಾಡಲು ಅನುಕೂಲವಾಯಿತು. ಮಧ್ಯದ ಮೇಜಿನ ಮೇಲೊಂದು ಹಿತ್ತಾಳೆಯ ತಳವಿದ್ದ ದೀಪವಿತ್ತು. ಮೇಜಿನ ಡೊಂಕು ಕಾಲುಗಳು ಜಮಖಾನೆಯ ಮೇಲೆ ಗಾಜಿನ ಗುಂಡುಗಳು ಮೇಲಿದ್ದವು. ಕಿಟಕಿಗಳಿಗೆ ಹಾಕಿದ್ದ ಲೇಸಿನ ಪರದೆಗಳನ್ನು ಪಕ್ಕಕ್ಕೆ ಕಟ್ಟಿದ್ದರು. ಅದರ ಮೂಲಕ ಲಾರ ಪ್ರೇರಿಯನ್ನು, ಅದರ ನಡುವೆ ಹೋಗುತ್ತಿದ್ದ ರಸ್ತೆಯನ್ನು ನೋಡಬಹುದಾಗಿತ್ತು. ಪ್ರಾಯಶಃ ಪಾ ಬರುವ ರಸ್ತೆ ಇದೇ ಇರಬಹುದು. ಹಾಗಿದ್ದರೆ ಅವರೆಲ್ಲರೂ ಪಾನೊಂದಿಗೆ ಈ ರಸ್ತೆಯಲ್ಲಿಯೇ ಹೋಗುವರು. ಈಗ ಲಾರಳಿಗೆ ಕಾಣಿಸುತ್ತಿದ್ದ ಜಾಗದ ಇಂದ ಆಚೆಗೆ ಎಲ್ಲೋ ತುಂಬ ದೂರದಲ್ಲಿ ತುಸು ಹೊಲಮನೆಯಲ್ಲಿ ಎಲ್ಲರೂ ವಾಸ ಮಾಡುವರು. ಲಾರಳಿಗೆ ಎಲ್ಲೂ ನಿಲ್ಲಲು ಇಷ್ಟವಿಲ್ಲ. ಆ ರಸ್ತೆಯ ಕೊನೆಯವರೆಗೂ ಸುಮ್ಮನೆ ಹಾಗೆಯೇ ಹೋಗುತ್ತಲೇ ಇರಬೇಕೆಂದು ಅವಳಿಗೆ ಆಸೆ. ಅದೆಲ್ಲಾದರೂ ಸರಿ. ಗ್ರೇಸ್ ನಿದ್ರೆ ಹೋಗಿದ್ದಳು. ಕ್ಯಾರಿಯು ಕೊಂಚ ನಿದ್ರೆ ಮಾಡಿದಳು. ಮಾ ತೂಕಡಿಸಿದಳು. ಇಡೀ ಮಧ್ಯಾಹ್ನ ಅವರು ಆ ಕೋಣೆಯಲ್ಲಿ ಸದ್ದಿಲ್ಲದೆ ಕುಳಿತಿದ್ದರು. ಸೂರ್ಯನೇನೋ ಮುಳುಗುವ ಹೊತ್ತಿನಲ್ಲಿ ಆ ರಸ್ತೆಯಲ್ಲಿ ಒಂದು ಪುಟಾಣಿ ಬಂಡಿ ಕುದುರೆಗಳೊಂದಿಗೆ ಕಾಣಿಸಿಕೊಂಡಿತು.
ಕೊಂಚ ಕೊಂಚವಾಗಿ ಅದು ದೊಡ್ಡದಾಯಿತು. ಈಗ ಗ್ರೇಸ್ ಎದ್ದಿದ್ದಳು. ಎಲ್ಲರೂ ಕಿಟಕಿಯಲ್ಲಿ ನೋಡುತ್ತಾ ನಿಂತರು. ಬಂಡಿಯು ದೊಡ್ಡದಾಯಿತು. ಅದು ಪಾನ ಬಂಡಿ. ಪಾ ಅದರೊಳಗೆ ಇದ್ದ. ಅವರು ಹೋಟೆಲಿನಲ್ಲಿ ಇದ್ದುದರಿಂದ ಅವನನ್ನು ಎದುರುಕೊಳ್ಳಲು ಹೊರಕ್ಕೋಡಿ ಹೋಗುವಂತೆ ಇರಲಿಲ್ಲ. ಒಂದು ಕ್ಷಣದಲ್ಲಿ ಒಳಕ್ಕೆ ಬಂದು ಪಾ, ಹಲೋ, ನನ್ನ ಹುಡುಗಿಯರಿಗೆಲ್ಲ ಇದ್ದಿದ್ದಾರಲ್ಲ ಇಲ್ಲಿ ಎಂದು ಬಿಟ್ಟ. ಮರುದಿನ ಬೆಳಿಗ್ಗೆ ಎಲ್ಲರೂ ಬಂಡಿಯಲ್ಲಿ ಪಶ್ಚಿಮದ ಕಡೆಗೆ ಹೊರಟಿದ್ದರು. ಮುಂದಿನ ಸೀಟಿನಲ್ಲಿ ಪಾ ಮತ್ತು ಮಾ, ನಡುವೆ ಗ್ರೇಸ್ ಕುಳಿತಿದ್ದರು. ಹಿಂದೆ ಬಂಡಿಯೊಳಗೆ ಪೆಟ್ಟಿಯಂತಹ ಜಾಗದಲ್ಲಿ ಅಡ್ಡ ಹಾಕಿದ್ದ ಹಲಗೆಯ ಮೇಲೆ ಲಾರ ಮತ್ತು ಕ್ಯಾರಿ ಅದರ ನಡುವೆ ಮೇರಿ ಕುಳಿತಿದ್ದರು. ರೈಲಿನಲ್ಲಿ ಪ್ರಯಾಣ ಮಾಡುವುದು ವೇಗ ಮತ್ತು ದೊಡ್ಡತನವಾದರೂ ಲಾರಳಿಗೆ ಕುದುರೆ ಬಂಡಿಯೇ ಇಷ್ಟವಾಗಿತ್ತು. ಒಂದು ದಿನ ಪ್ರಯಾಣಕ್ಕೆಂದು ಪಾ ಮೇಲಿನ ತಾಟಿನ ಹೊದಿಕೆ ಹಾಕಿರಲಿಲ್ಲ. ಮೇಲೆ ವಿಶಾಲವಾದ ಆಕಾಶ, ಅಲ್ಲೆಲ್ಲ ಹರಡಿಕೊಂಡಿದ್ದ ಹೊಲಗಳನ್ನು ಪ್ರಯರಿ ಸುತ್ತಲೂ ಪ್ರಸರಿಸಿತ್ತು. ಬಂಡಿ ನಿಧಾನವಾಗಿ ಹೋಗುತ್ತಿದ್ದರಿಂದ ಎಲ್ಲವನ್ನು ನೋಡಲು ಅವಕಾಶವಿತ್ತು. ಹಿತವಾಗಿ ಎಲ್ಲರೂ ಮಾತನಾಡಲು ಸಾಧ್ಯವಾಗಿತ್ತು. ಕುದುರೆಗಳ ಗೊರಸಿನ ಪುಟಪುಟ ಸದ್ದು, ಬಂಡಿಯು ಕಿರ್ರೆನ್ನುವ ಸದ್ದು ಮಾತ್ರವೇ ಅಲ್ಲಿ